ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದಕ್ಕೆ ಸಂಬಂಧಪಟ್ಟಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಇದು ಕೋಲ್ಕತ್ತಾದಲ್ಲಿ ಆಗಿರುವಂತಹ ಒಂದು ಘಟನೆ. ಇದು ರೈಲ್ವೆ ಸ್ಟೇಷನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ರೈಲ್ವೆ ನಿಲ್ದಾಣದಲ್ಲಿ ಏಕಾಏಕಿ ತುಂಡಾದ ವಿದ್ಯುತ್ ತಂತಿಯಿಂದ ಆಗಿರುವಂತಹ ಅನಾಹುತ ಗಮನಿಸ್ತಾ ಇದ್ದೀರಾ. ಪ್ರಾಣ ಉಳಿವಿಗಾಗಿ ರೈಲಿನಿಂದ ಇಳಿದು ಪ್ರಯಾಣಿಕರು ಓಡಿ ಹೋಗಿದ್ದಂತಹ ಪ್ರಸಂಗ ನಡೆದಿದೆ. ಕೋಲ್ಕತ್ತಾದ ದಕ್ಷಿಣೇಶ್ವರ್ ರೈಲು ನಿಲ್ದಾಣದಲ್ಲಿ ಆಗಿರುವಂತಹ ಅವಘಡ ಇದು. ಕೆಲ ಕಾಲ ರೈಲ್ವೆ ನಿಲ್ದಾಣದಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಯಿತು. ರೈಲು ಸಂಚಾರ ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಜೊತೆಗೆ ಅಲ್ಲಿ ಜನ ಕೂಡ ಎದ್ನೋ ಬಿದ್ನೋ ಅಂತ ಓಡ್ ಹೋದರು. ತಕ್ಷಣ ಸ್ಥಳಕ್ಕೆ ರೈಲ್ವೆ ಅಧಿಕಾರಿಗಳು ಕೂಡ ಧಾವಿಸಿದರು. ಇದು ಕೋಲ್ಕತ್ತಾದ ದಕ್ಷಿಣೇಶ್ವರ ರೈಲ್ವೆ ನಿಲ್ದಾಣದಲ್ಲಿ ಆಗಿರುವಂಥ ಘಟನೆ. ದುರಸ್ತಿ ಬಳಿಕ ಈಗ ರೈಲು ಸಂಚಾರ ಪುನರಾರಂಭವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೆ. ಕೋಲ್ಕತ್ತಾದ ದಕ್ಷಿಣೇಶ್ವರ ರೈಲು ನಿಲ್ದಾಣದ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಕೆಲ ಕಾಲ ರೈಲ್ವೆ ನಿಲ್ದಾಣದಲ್ಲಿ ಆತಂಕದ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ತಾತ್ಕಾಲಿಕವಾಗಿ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಜೊತೆಗೆ ತಕ್ಷಣ ರೈಲ್ವೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದರು ಅನ್ನೋದು ಗೊತ್ತಾಗ್ತಾ ಇದೆ. ದುರಸ್ತಿ ಬಳಿಕ ಈಗ ರೈಲು ಸಂಚಾರ ಪುನರಾರಂಭ ಆಗಿದೆ. ನೋಡಿ, ಸಾರ್ವಜನಿಕ ಜನನಿಬಿಡ ಪ್ರದೇಶದಲ್ಲಿ ಈ ರೀತಿ ಆಗಿಬಿಟ್ರೆ ಸಾಕಷ್ಟು ಹಿಂಸೆ ಆಗಿಬಿಡ್ತದೆ. ಮತ್ತು ಸಾಕಷ್ಟು ದೊಡ್ಡ ಅನಾಹುತ ಆಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತದೆ. ಆದರೂ ಕೂಡ ನೋಡಿ, ಇಂಥ ರೈಲ್ವೆ ಸ್ಟೇಷನ್ಗಳು, ಏರ್ಪೋರ್ಟು, ಬಸ್ ನಿಲ್ದಾಣ ಎಲ್ಲ ಸಾಕಷ್ಟು ಜನ ಇರ್ತಾರೆ. ಹಿಂಗಾಗ್ಬಿಟ್ರೆ ಭಾಳ ಹಿಂಸೆ ಆಗುತ್ತೆ. ಅದರಲ್ಲೂ ಈ ಟ್ರೈನಲ್ಲಂತೂ ಸಾವಿರಾರು ಜನ ಇರ್ತಾರೆ. ಹಾಗಾಗಿ ಏನೋ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಅದಾದಮೇಲೆ ಅಲ್ಲಿಗೆ ರೈಲ್ವೆ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಈಗ ಸದ್ಯಕ್ಕೆ ಎಲ್ಲವೂ ಕೂಡ ಸರಿಯಾಗಿದೆ, ಮತ್ತು ರೈಲು ಸಂಚಾರ ಮತ್ತೆ ಪುನರಾರಂಭ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ.